ಸಂಯುಕ್ತ ಕಿಸಾನ್ ಮೋರ್ಚಾ ಶಂಭುಗಡಿಯಲ್ಲಿ ನಡೆಯುತ್ತಿರುವ ಚಳವಳಿ ಬಗ್ಗೆ ಕೇಂದ್ರ ಸರ್ಕಾರ ಕೂಡಲೇ ಚರ್ಚೆ ಮಾಡಿ ಪರಿಹರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರೈತ ಸಂಘ ಸಿಂಧನೂರು ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಅಮೀನ್ ಪಾಷಾ ದಿದ್ದಿಗಿ, ರಮೇಶ್ ಪಟೇಲ್ ಬೆರಗಿ ಅವರು ಮಾತನಾಡಿದ್ದು ಹೀಗೆ. ಶ್ರೀ ನರೇಂದ್ರ ಮೋದಿಯವರು ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ತಹಸೀಲ್ದಾರ್ ಸಿಂಧನೂರು ಮುಖಾಂತರ ವಿಷಯ ಸಂಯುಕ್ತ ಕಿಸಾನ್ ಮೋರ್ಚಾ ಶಂಭುಗಡಿಯಲ್ಲಿ ನಡೆಸುತ್ತಿರುವ ಚಳವಳಿಯ ಒತ್ತಾಯಗಳ ಬಗ್ಗೆ ಕೇಂದ್ರ ಸರ್ಕಾರ ಕೂಡಲೇ ಚರ್ಚೆ ಮಾಡಿ ಪರಿಹರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರೈತ ಸಂಘ KRS ಮನವಿ ಸಲ್ಲಿಸುತ್ತಿದೆ. ಕೇಂದ್ರ ಸರ್ಕಾರ ವಿರುದ್ಧ ರೈತ ವಿರೋಧಿ ಕೃಷಿ ಕಾಯ್ದೆಗಳು ವಾಪಸ್ ಪಡೆಯಬೇಕು, MSPಯನ್ನು ಕಾನೂನಾತ್ಮಕವಾಗಿ ಜಾರಿ ಮಾಡುವುದು, ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರದು ಎಂದು ಒತ್ತಾಯಿಸಿ ದೆಹಲಿ ಹೊರವಲಯದಲ್ಲಿ 13 ತಿಂಗಳ ಕಾಲ ಸತತವಾಗಿ ಚಳವಳಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ 700ಕ್ಕೂ ಹೆಚ್ಚು ಜನ ರೈತರು ಹೋರಾಟದಲ್ಲಿ ಹುತಾತ್ಮರಾದರು. ನಂತರ ಕೇಂದ್ರ ಸರ್ಕಾರ ಚಳವಳಿಗೆ ಪಡೆದು ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನು ಕನಿಷ್ಠ 32 ದಿವಸ ಆಗೈತೆ. ಉಪವಾಸ ಸತ್ಯಾಗ್ರಹ ಆದ್ಮೇಲೆ ಊಟ ಮಾಡಿ ಅದು ಚಾ ಕುಡ್ದು ಏನಿಲ್ಲ, ಉಪವಾಸ ಅಮಾನವಂತ ಉಪವಾಸ ಕಂಟಿನ್ಯೂ 32 ದಿವಸ ಆಗೈತೆ. ಆದ್ರೆ ಕೇಂದ್ರ ಸರ್ಕಾರ ಮತ್ತು ಅಲ್ಲಿ ಪಂಜಾಬ್ ಸರ್ಕಾರ ಯಾವುದೇ ರೀತಿಯಲ್ಲಿ ರೈತ ಯಾವುದಕ್ಕೂ ಹೋರಾಟ ಕೂತಾರ ಆ ಬೇಡಿಕೆಗಳೇನು ಎಂತ ಅಂತೇಳಿ ಇನ್ನುವರೆಗೆ ಪರಿಶೀಲನೆ ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. ಅವರು ದಲ್ವಾಲ್ ಅವರು 32 ದಿವಸ ಆಗೈತೆ. ಅವ್ರ ಹೋರಾಟದ ಬೇಡಿಕೆಗಳೇನು ಇಮಿಡಿಯೇಟ್ ಆಗಿ ಪರಿಹರಿಸಿ ಆ ಬೇಡಿಕೆಗಳನ್ನು ಏನಬಹುದು ಕೂಲಂಕುಷವಾಗಿ ಚರ್ಚೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೆ. ಆದರೂ ಕೂಡ ಅವರು ಕಿವಿಗೊಡದೆ ಪೂರ್ತಿ ಕಿವುಡಾಗಿ ಕೂತಿದೆ ಯಾವುದು ಕೇಂದ್ರ ಮೋದಿ ಸರ್ಕಾರ. ಹೀಗಾಗಿ ನಾವು ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಇವತ್ತು ಅದು 32 ದಿವಸ ಏನು ಹೋರಾಟ ಕೂತಾನ ಅದು ಬೇಡಿಕೆಯನ್ನು ಪರಿಶೀಲಿಸಿ ಕೂಡಲೇ ಅದನ್ನ ಉಪವಾಸ ತೆಗೆದ ಬ್ಯಾಕ್ ಅಂತ ಹೇಳಿವಿ. ಆದರೂ ಸಹಿತವಾಗಿ ಸರ್ಕಾರ ಕೇಳ್ತಾ ಇಲ್ಲ. ಅದರ ಭಾಗವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಭಾಗವಾಗಿ ಇವತ್ತು ಅಮೀನ್ ಪಾಷಾ ದಿದ್ದಿ ಅವರು ಕೂಡ ಉದ್ದೇಶ ಮಾತನಾಡ್ಕೊಂಡು ಕೇಳ್ಬೋದು. ಆದರೆ MSP ಏನ್ ಡಿಕ್ಲೇರ್ ಮಾಡಿತ್ತು, ನಾವು ನಿಮ್ಗೆ ಕರೆಸಿ ಮಾತಾಡಿ MSP ಇದು ಮಾಡ್ತೀವಿ, ನಿಮ್ ಕಾನೂನು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಆ ಕೇಂದ್ರ ಸರ್ಕಾರ ಇದುವರೆಗೂ ಗ್ಯಾರಂಟಿ ಕೊಟ್ಟಿಲ್ಲ. ಅದಕ್ಕಾಗಿನೇ ಅಜಿತ್ ಸಿಂಗ್ ದಳೈವಾಲಾ ಅವರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ನಾ ಸತ್ರು ಅಡ್ಡಿ ಇಲ್ಲ, ನಮ್ಮ ರೈತರಿಗೆ MSP ಗ್ಯಾರಂಟಿ ಕೊಡಿ ಅಂತೇಳಿ 38 ದಿನ ಇವತ್ತಿಗೂ ಉಪವಾಸ ಸತ್ಯಾಗ್ರಹ ಮಾಡಕತ್ತಿದ್ದಾರೆ. ಅಮಾನಂತರ ಉಪವಾಸ ಸತ್ಯಾಗ್ರಹ. ಯಾವುದು ನೀರು ಕುಡಿದಿಲ್ಲ, ಇದುವರೆಗೂ ಒಂದು ತುಟುಗು ಹನಿ ಸಹಿತ ಅವ್ರು ಹಾಕೊಂಡಿಲ್ಲ. ಅದಕ್ಕಾಗಿನೇ ಅವ್ರು ಇವತ್ತು ICUನಲ್ಲಿದ್ದಾರೆ. ಅವ್ರು ಬದುಕ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅವ್ರು ಬದುಕ್ತಾರೆ ಅನ್ನೋದು ಗ್ಯಾರಂಟಿ ಇವತ್ತು ಕೃಷಿಕರಿಗಿಲ್ಲ. ಅದಕ್ಕಾಗಿ ಜಲ್ದಿ ಅವರಿಗೆ ಸಂಯುಕ್ತ ಕಿಸಾನ್ ಮೋರ್ಚಾ ತಾಲೂಕು ಸಿಂಧನೂರು ಸಮಿತಿಯಿಂದ ಶ್ರೀ ನರೇಂದ್ರ ಮೋದಿಯವರು ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ತಹಸೀಲ್ದಾರ್ ಸಿಂಧನೂರು ಮುಖಾಂತರ ವಿಷಯ ಸಂಯುಕ್ತ ಕಿಸಾನ್ ಮೋರ್ಚಾ ಶಂಭುಗಡಿಯಲ್ಲಿ ನಡೆಸುತ್ತಿರುವ ಚಳವಳಿಯ ಒತ್ತಾಯಗಳ ಬಗ್ಗೆ ಕೇಂದ್ರ ಸರ್ಕಾರ ಕೂಡಲೇ ಚರ್ಚೆ ಮಾಡಿ ಪರಿಹರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರೈತ ಸಂಘ KRS ಮನವಿ ಸಲ್ಲಿಸುತ್ತಿದೆ. ಕೇಂದ್ರ ಸರ್ಕಾರ ವಿರುದ್ಧ ರೈತ ವಿರೋಧಿ ಕೃಷಿ ಕಾಯ್ದೆಗಳು ವಾಪಸ್ ಪಡೆಯಬೇಕು, MSPಯನ್ನು ಕಾನೂನಾತ್ಮಕವಾಗಿ ಜಾರಿ ಮಾಡುವುದು, ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರದು ಎಂದು ಒತ್ತಾಯಿಸಿ ದೆಹಲಿ ಹೊರವಲಯದಲ್ಲಿ 13 ತಿಂಗಳ ಕಾಲ ಸತತವಾಗಿ ಚಳವಳಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ 700ಕ್ಕೂ ಹೆಚ್ಚು ಜನ ರೈತರು ಹೋರಾಟದಲ್ಲಿ ಹುತಾತ್ಮರಾದರು. ನಂತರ ಕೇಂದ್ರ ಸರ್ಕಾರ ಚಳವಳಿಗೆ ಪಡೆದು ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನು ಈ ಸಂದರ್ಭದಲ್ಲಿ ಅಮೀನ್ ಪಾಷಾ ದಿದ್ದಗಿ, BN ಯಾರದಿಹಾಳ, ರಮೇಶ್ ಪಟೇಲ್ ಬೆರಗಿ ಸೇರಿದಂತೆ ಚಿಟ್ಟಿಬಾಬು ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.